ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆದ್ಮೇಲೆ ವಿಶೇಷವಾಗಿ ಈಗಾಗಲೇ ನಾಗ್ಪುರಕ್ಕೆ ಕೇಶವ್ ಬಲಿರಾಮ್ ಹೆಡಗೇವಾರರ ಸ್ಮಾರಕಕ್ಕೆ, ಜೊತೆಗೆ ದೀಕ್ಷಾಭೂಮಿ ಅಂಬೇಡ್ಕರ್ ಅವರು ಎರಡೂ ಕಡೆ ಭೇಟಿಗೆ ಬಂದಂಥ ಪ್ರಧಾನಿಯವರು ತಾವು ಪ್ರಧಾನಿ ಅಂತೇಳಿ ಹೇಳ್ಕೊಳ್ಳೋದ ನಾನೊಬ್ಬ ಈ ಪ್ರಚಾರಕ RSS ನಮ್ಮ ಕಾರ್ಯಕರ್ತ ಅಂತ ಅನ್ನೋದನ್ನ ಟೆಸ್ಟ್ ಕೊಟ್ಟು ಹೇಳಿದರು. ಯಾಕಂದ್ರೆ ವಿಶೇಷ ಅವ್ರಿಗೆ ಗೊತ್ತದ ಅವರು ವಿರೋಧಿಗಳು ಇದನ್ನು ದೊಡ್ಡ ಇಶ್ಯೂ ಮಾಡಬಹುದು ಅಂತೇಳಿ ಆಲ್ರೆಡಿ ಮಾಡ್ತಾನೆ ಇದ್ದಾರೆ, ಆಗ್ತಾನೆ ಇದೆ. ಅಲ್ಲಿ ನಡೀತದೆ ವಿರೋಧ ಪಕ್ಷಗಳ ಕೆಲಸರು ಒಂದು ಸಣ್ಣ ವಿಷಯ ದೊಡ್ಡದು ಮಾಡುವಂಥದ್ದು. ಮತ್ತು ಮೂಲದ ಅವರು RSSದವರು ನಮ್ಮ ಮೋದಿಯವರು ಸ್ವತಃ ಅವ್ರ ಕಾರ್ಯಕರ್ತರು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಅದರಿಂದ ಬಂದಂಥದ್ದು ಹೇಳ್ತಾರೆ. ಅಲ್ಲಿ ಹೋಗಿದ್ರಲ್ಲಿ ಸಹಜವಾಗಿ ವಿರೋಧಿಗಳು ತಪ್ಪನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದರೆ ಆಡಳಿತಾರೂಢ ಪಕ್ಷದ ಬೆಂಬಲಿಗರು ಅಥವಾ RSSಗರು ಅದರಲ್ಲಿ ಏನೂ ತಪ್ಪಿಲ್ಲ. ಯಾಕಪ್ಪ ಅಂತಂದ್ರೆ ಅವ್ರು ಮೂಲತಃ ಒಬ್ಬ RSS ಪ್ರಚಾರಕರು. ಆ ಚರ್ಚೆ ಬಿಡೋಣ ಅಲ್ಲಿಗೆ. ಯಾಕೆ ಅದು ಮಹತ್ವದ್ದು ಅಲ್ಲ. ಹೋದರು ಬಂದರು, ಯಾರೋ ಹೋಗಿರಲಿಲ್ಲ, ಪ್ರಧಾನಿಗಳು ಇವರು ಫಸ್ಟ್ ಟೈಮ್ ಹೋದರು, ಇದೆಲ್ಲನೂ ಒಂದು ರೀತಿಯಿಂದ ಉತ್ತಮ ಚರ್ಚೆಗಳಾದರೂ ಸಹ ಅದನ್ನು ಬಿಟ್ಟು ಇನ್ನು ಇಲ್ಲಿ ಇದಕ್ಕೆ ಹೋದರು, ಏನು ಕಾರಣಕ್ಕೆ ಹೋದರು ಅನ್ನುವಂಥದ್ದು ಏನಿರ್ಬೋದು ಇದರಲ್ಲೇ ಅಂತೇಳಿ. ಯಾಕಂದರೆ 2029 ಮುಂದಿನ ಚುನಾವಣೆ ಆಗಲೂ ಸಹಿತ ನಮ್ಮ ಮೋದಿಯವರು ಇರ್ತಾರೋ ಅನ್ನೋ ಹಂಗೆ ಒಂದು ಭರವಸೆ ತಕ್ಕೊಳ್ಳುವಂಥ ಕೆಲಸಕ್ಕೆ ಹೋಗಿದ್ದರು ಅನ್ನುವಂಥ ಮಾತನ್ನು. ಅಂದರೆ ಅವ್ರಿಗೂ ಈಗ 4 ಡಿಸೆಂಬರ್ಗೂ 75 ವರ್ಷಗಳಾಗ್ತವೆ. 75 ವರ್ಷ ಆದ ನಂತರ ಸಹಜವಾಗಿ BJP ಹಿರಿಯ ನಾಯಕರೆಲ್ಲ ತಮ್ಮ 75ನೇ ವಯಸ್ಸಿನಲ್ಲಿ ರಿಟೈರ್ ಆಗಿದ್ದು ನಾವು ನೋಡಿದ್ದೀವಿ. ಅದರಲ್ಲೂ ಮುಖ್ಯವಾಗಿ LK ಆದ್ವಾನಿಯವರಾಗಿರ್ಬೋದು, ಮುರಳಿ ಮನೋಹರ್ ಜೋಶಿ ಅವರಾಗಿರ್ಬೋದು, ಯಶವಂತ್ ಸಿನ್ಹಾರ್ ಅವರಾಗಿರ್ಬೋದು, ಇವರೆಲ್ಲ ಇನ್ನೂ ಅನೇಕರು ತಮ್ಮ 75 ವರ್ಷಕ್ಕೆ ರಿಟೈರ್ ಆಗಿದ್ದಾರೆ. ಇವರು ಆಗಬಹುದಾ ಅನ್ನುವಂಥ ಚರ್ಚೆ ಜೋರಿತ್ತು. ಅದನ್ನು ಕನ್ಫರ್ಮ್ ಮಾಡಿಸ್ಕೊಳ್ಳೋ ಸಲುವಾಗಿ ಹೋದ್ರಾ ಅಂತ. ಯಾಕಂದರೆ ಇವತ್ತು RSS ಪೂರ್ಣ ಪ್ರಮಾಣದಲ್ಲೇ ಇಡೀ ದೇಶದ ನಾಡಿ ಮಿಡಿತವಂತ ತನ್ನ ಕೈಯಲ್ಲಿ ಇಟ್ಕೊಂಡು ರಾಜಕೀಯದಲ್ಲಿ ಬಹುದೊಡ್ಡ ಚದುರಂಗದಾಟವನ್ನು ಆಡ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಅದರ ನಡುವೆ ನಿಮಗೆ ಗೊತ್ತದ, ವಿಶೇಷವಾಗಿ ಕೇಳಿದ್ರು ಕೇಳಿರ್ಬೋದು, ಅದು ಕೇಳಿದ್ರೆ ಇನ್ನೊಂದು ಕೇಳಿ, ಏನು ಪ್ರಶ್ನೆ ಇಲ್ಲ. ನಮ್ಮ ನಡ್ಡಾ ಅವರು 2024 ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ಒಂದು ಮಾತು ಮಾತಾಡಿದರು. ನಾವಿನ್ನು RSS ಕೇಳ್ಕೊಂಡು ಹೋಗೋರಲ್ಲ, BJP ಸ್ವಂತವಾಗಿ ನಾವು ಹೋಗುವಂಥವ್ರು ಅಂತೇಳಿ. ಅದರ ನಂತರ ಅದರ ಶಕ್ತಿಯನ್ನು ತೋರಿಸಿದರು RSSಗರು. ನಾವು ನಿಮ್ಮ ಜೊತೆಗೆ ಇಲ್ಲದೇ ಇದ್ದರೆ ನೀವು 400 ಪಾರ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಸಂವಿಧಾನ ಬದಲಾವಣೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅನ್ನೋ ಮೆಸೇಜನ್ನು ಕೊಟ್ಟು ಬಿಟ್ಟರು. ಯಾಕಂದ್ರೆ 240 MP ಆಯ್ಕೆ ಆಗಿದ್ದು ನಾವು ನೋಡಿದ್ದೀವಿ. ಅದಕ್ಕೆ ಇವತ್ತು ಮನವರಿಕೆ ಆಗಿದೆ BJPಗೆ ಮತ್ತು ಮೋದಿ ಅವರಿಗೆ, ನಾನು ಒಬ್ಬಳಿದ್ದು ಸಾಧ್ಯ ಇಲ್ಲ, ಮತ್ತು ನನ್ನ ಬಿಟ್ಟು ಇನ್ನೊಬ್ಬರನ್ನ ಆಯ್ಕೆ ಮಾಡೋ ಪ್ರಯತ್ನವನ್ನು ಆಲ್ರೆಡಿ RSS ಮಾಡ್ತಾ ಇದೆ ಅನ್ನೋದು ಸಹಿತ ಸುದ್ದಿಗಳು ದಟ್ಟವಾಗಿದೆ. ಅವರ ಬದಲಾಗಿ ಯೋಗಿ ಆದಿತ್ಯನಾಥ್ ಕಡೆಗೆ ವಿಶೇಷವಾಗಿ RSS ಒಲವಿದೆ ಅನ್ನೋದು ಸಹಿತ ಸ್ಪಷ್ಟ ಆಗ್ತಾ ನೋಡೋದು. ಯಾಕಂದ್ರೆ ವಯಸ್ಸಾದ್ರಿಂದ ಬದಲಾಗಲೇಬೇಕು. ಆದರೆ RSS ಸಿದ್ಧಾಂತ ಅದು ಬದಲಾಗಲಾರದು, ಒಂದೇ ರೂಪದಲ್ಲಿ ಹೋಗುವಂಥದ್ದು ದೊಡ್ಡ ಸಂಸ್ಥೆ ಅನ್ನುವಂಥ ಕಾರಣಕ್ಕಾಗಿ. ಮತ್ತು ಇನ್ನೊಂದು ಸಾಮೂಹಿಕ ನಾಯಕತ್ವವನ್ನು ಬಯಸ್ತಾ ಇದೆ ಅನ್ನೋದು ಈ RSSದ ಒಂದು ವಿಚಾರ. ಆದರೆ ಮೋದಿಯವರು ಇಲ್ಲಿವರೆಗಿನ 10 ವರ್ಷದ ಆಡಳಿತದಲ್ಲೇ ಏಕಾಧಿಕಾರ, ಒಬ್ಬಂದ ಅಧಿಕಾರ ನಡೀಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಬಂದಂಥವ್ರು. ಆ ರೀತಿ ಆಡಳಿತ ಮಾಡಿ ತೋರಿಸೋರು ಕೂಡ. ಇದು ಒಂದು ದೊಡ್ಡ ಕಾರಣ RSS ಮತ್ತು ಈ BJP ಅಥವಾ ಮೋದಿಯವರ ಮಧ್ಯದಲ್ಲಿ ಬಂದಂಥ ಒಂದು ಡಿಫ್ರೆನ್ಸಸ್. ಈ ಎಲ್ಲ ನೆಲೆಗಟ್ಟಿನಲ್ಲೇ ತಮ್ಮ ಒಂದು ಸ್ಥಾನವನ್ನು ಗಟ್ಟಿಗೊಳಿಸುವ ವಿಚಾರ ಮೋದಿಯವರಿಗೆ. ಮತ್ತು ಸಾಮಾನ್ಯವಾಗಿ ಯಾರೂ ಆದರೂ ಮೈ ಮೇಲೆ ಭಾಳಷ್ಟು ಪ್ರೆಷರ್ ಬಂದಾಗ ಅವ್ರಿಗೆ ಇನ್ನೂ ಒಂದು ಮಾತು ನಾವಿಲ್ಲಿ ಸ್ಪಷ್ಟಪಡಿಸ್ಬೇಕಾಗಿದ್ದೇನಪ್ಪ ಅಂದ್ರೆ, ಮೋದಿಯವರಿಗೆ ಪ್ರಧಾನಿ ಹುದ್ದೆಯನ್ನು ಬಿಡುವ ಮನಸ್ಸಿಲ್ಲ. ಸಹಜದರಿ ಅಧಿಕಾರವನ್ನು ಯಾರು ಬಿಡ್ತಾರ, ಹಾಗಾದ್ರೆ ಅದು ಹಿಡಿಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ಅವರಿಗೆ ಸ್ಪಷ್ಟ ಆಗಿದ್ದು RSSಗೆ ಅಥವಾ ಮೋಹನ್ ಭಾಗವತರಿಗೆ. ಯಾಕೆಂದರೆ ಮೋಹನ್ ಭಾಗವತರು ಒಬ್ಬ ವ್ಯಕ್ತಿ, ಆದರೆ RSS ಒಂದು ಸಂಸ್ಥೆ. ಆ RSSಗೆ ಸರೆಂಡರ್ ಹೋಗೋದು, ಅವ್ರು ಹೇಳಿದಂಗೆ ಕೇಳ್ಕೊಂಡು ಹೋಗುವಂಥ ಮನಸ್ಥಿತಿ ಇವತ್ತು ಬಂದು ಮುಟ್ಟಿದ್ದಾರೆ ಅನ್ನೋದು
ಭಾಳಷ್ಟು ಅವರನ್ನು ಸಮೀಪದಿಂದ ಬಲ್ಲಂಥವರು ತಜ್ಞರು ರಾಜಕೀಯ ಪಂಡಿತರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ನಾಗ್ಪುರದ ಈ ಸಂಸ್ಥೆಗೆ RSS ಕೇಂದ್ರಕ್ಕೆ ಬರೋದಕ್ಕೆ ಕಾರಣ 75 ವರ್ಷ ಆದಮೇಲೆ ನಮ್ಗೆ ರಿಟೈರ್ಮೆಂಟ್ ಕೊಡಬೇಡ್ರಿ ಅಂತ ಜೋಸ್ರೊಳಗೆ ಬಂದ್ರಾ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಈಗ ಎದ್ದು ಕಾಣ್ತಾ ಇದೆ. ಅದು ಭಾಳಷ್ಟು ಜನ ಹೌದು ಅನ್ನುವಂಥ ಮಾತು ಅದ. ಆದರೆ ಇದರಿಂದಾಗಿ RSS ತನ್ನ ಮೊದಲಿನ ಗಾಂಭೀರ್ಯತೆಯನ್ನು ನಾವು ಪ್ರಧಾನಿಯನ್ನು ತಯಾರು ಮಾಡಬಲ್ಲೆವು, ಆದರೆ ಪ್ರಧಾನಿ ನಮ್ಮನ್ನು ತಯಾರು ಮಾಡೋ ಸ್ಥಿತಿಯೊಳಗೆ ಇಲ್ಲ ಅನ್ನುವಂಥ ಮೆಸೇಜು ಕೊಡಬೇಕಾಯ್ತು, ಅದು ಕೊಟ್ಟಿದ್ದಾರಂತ. ಇದೇ ಕಾಲಕ್ಕೆ ಮೋದಿಯವ್ರ ಮೇಲೆ ಒಂದು ಹಿಡಿದು ಸಾಧಿಸುವಾಗ ಅಧ್ಯಕ್ಷ ಸ್ಥಾನನು ಚೇಂಜ್ ಮಾಡುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇವರ ಒಂದು ಕಾಲದ ಕಟ್ಟ ಪ್ರತಿಸ್ಪರ್ಧಿ ಜೋಶಿ ಅವರನ್ನು ಅಧ್ಯಕ್ಷರು ಮಾಡಬಹುದಾ ಅನ್ನೋ ಚರ್ಚೆಗಳು ನಡೆದಿದ್ದಾವೆ. ಜೊತೆಗೆ ಇನ್ನೂ ಅನೇಕ ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ. RSSದ ಕಟ್ಟರ್ ವ್ಯಕ್ತಿಗೆ ಆ ಸ್ಥಾನ ಕೊಡಬೇಕು, ನಡ್ಡಾ ಅವರನ್ನು ತೆಗಿಬೇಕು ಅನ್ನೋಂಥ ಚರ್ಚೆಗಳು ಬರ್ತಾ ಇದ್ದಾವೆ. ಇವೆರಡೂ ನೆಲೆಯಲ್ಲೇ ನಮ್ಮ ಮೋದಿಯವರು ತಮ್ಮ ಹಿಡಿತವನ್ನು BJP ಮೇಲೆ ಸಾಧಿಸುವಾಗ ಅಥವಾ ಮುಂದಿನ ಅಧಿಕಾರ ನಮ್ಮಲ್ಲೇ ಇರಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಬಂದಿದ್ರು ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಅದ್ರ ಜೊತೆಗೆ ಇನ್ನೂ ಒಂದು ಮೆಸೇಜ್ ಇದೆ ಇಲ್ಲ, ಏನಂದ್ರೆ ನೀವು ಯಾವುದೇ ಸಿದ್ಧಾಂತ ಮಾಡಿರಿ ಏನೋ ಮಾಡಿರಿ, ಆದರೆ ಅದಕ್ಕೆ ಮುಖ್ಯವಾಗಿ ಬೇಕಾಯಿತು ಅಧಿಕಾರ. ಅಧಿಕಾರ ಇತ್ತಂದ್ರೆ ಎಲ್ಲ ಸಿದ್ಧಾಂತಗಳು ಬೆಳಿತಾವೆ, ಯಾವುದೇ ಸಿದ್ಧಾಂತ ಇದ್ದರೂ ಎತ್ತರಕ್ಕೆ ಹೋಗ್ತದೆ, ಅವ್ರ ಪರವಾಗಿ ಆಡಳಿತ ಇದ್ದು ಕೆಲಸ ಮಾಡ್ತಾ ಇರ್ತದೆ. ಹೀಗಾಗಿ ಇವೆಲ್ಲ ದೃಷ್ಟಿ ಇಟ್ಟುಕೊಂಡು ಇವತ್ತು ನಾವು ಅಂದ್ರೆ ಇವತ್ತಿನ ವಿಚಾರಗಳನ್ನು ನಾವು ಇಲ್ಲಿ ಹೇಳಬೇಕಾಗಿ ಚರ್ಚಿಸಬೇಕಾಗಿದೆ. ಅಂದ್ರೆ BJPಗಿಂತಲೂ RSSಗೆ ಮುಖ್ಯವಾಗಿ ಬೇಕಾಗಿದ್ದು ಅಧಿಕಾರ ನಮ್ಮಲ್ಲಿ ಉಳಿಲಿ, ನಮ್ಮ ಸಿದ್ಧಾಂತ ಬೆಳೀಲಿ ಅನ್ನುವಂಥದ್ದು. ಅದನ್ನು ನಾನು ಮಾಡಬಲ್ಲೆ ಅನ್ನೋದು ತೋರಿಸಿಕೊಡುವಂಥ ಪ್ರಯತ್ನವನ್ನು ಸಹಿತ ಮೋದಿಯವರು ಮಾಡ್ತಾ ಇದ್ದಾರೇನೋ ಅನ್ನುವಂಥ ಮಾತುಗಳು ಚರ್ಚೆಗೆ ಆಗ್ತಾ ಇದ್ದಾವೆ. ಹೀಗಾಗಿ ಮೋದಿಯವರ ಈ ಒಂದು ನಾಗ್ಪುರ ಯಾತ್ರೆಯನ್ನು ಬಹಳ ಮುಖಗಳಿಂದ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇನ್ನೂ ಇದೇ ಕಾಲಕ್ಕೆ ದೀಕ್ಷಾಭೂಮಿಗೆ ಹೋಗಿ ಅಲ್ಲಿ ತಮ್ಮ ಮನದಾಳದ ಮಾತನ್ನು ಬರೆದು ಬಂದಿದ್ದು ಸಹಿತ ದೊಡ್ಡ ಚರ್ಚೆ ವಿಷಯ ಆಗಿದೆ. ಅದರಲ್ಲಿ ಸಾಕಷ್ಟು ಮಿಸ್ಟೇಕ್ಸ್ ಆಗಿದ್ದು ಸಹಿತ ಒಂದು ತಜ್ಞರದ ಚರ್ಚೆ ನಡೀತಾ ಇದ್ದಾವೆ. ಅದಿರಲಿ, ಅವ್ರು ಏನು ಕಲಿತರು, ಏನು ಬಿಟ್ಟು 4ನೇ ಕಲ್ತಾರೋ, ಏನು ಡಿಗ್ರಿ ಮಾಡಿದಾರೋ, ಅದೆಲ್ಲ ಇಲ್ಲಿ ಚರ್ಚೆ ಮಾಡೋ ವಿಷಯ ಅಲ್ಲ. ಯಾಕಂದರೆ ಹೆಬ್ಬಟ್ಟಿನವ್ರ ಸಹಿತ ಒಳ್ಳೆಯ ಆಡಳಿತ ಕೊಟ್ಟಂಥ ಇತಿಹಾಸ ನಮ್ಮಲ್ಲಿದೆ. ಅದಕ್ಕಾಗಿ ಆ ವಿಷಯವನ್ನು ದೊಡ್ಡದು ಮಾಡಲಾರ್ದ ಮುಖ್ಯವಾಗಿ ದೀಕ್ಷಾಭೂಮಿಗೆ ಹೋಗಿದ್ದು ಇನ್ನೊಂದು ಏನಪ್ಪ ಅಂದ್ರೆ, ನಾನು ಹಿಂದೂವಾದಿನೂ ಹೌದು, ಜೊತೆಗೆ ದಲಿತ ವಿರೋಧಿ ಅಲ್ಲ ಅನ್ನುವಂಥ ಮೆಸೇಜನ್ನು ಇಲ್ಲಿ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಒಬ್ಬ ರಾಜಕೀಯ ಪಂಡಿತನಾಗಿ ಏನು ಮಾಡಬೇಕಾಗಿತ್ತು ಮತ್ತು ಅವ್ರ ಸಲಹೆಗಾರ ಸಹಿತ ಅದೇ ರೀತಿ ಸಲಹೆ ಕೊಟ್ಟಿದ್ದರಿಂದಾಗೆ ದೀಕ್ಷಾಭೂಮಿಗೆ ಹೋಗಿ ಭೇಟಿಯಾಗಿ ಅಲ್ಲಿ ಬರೆದು ನಾವು ಬೌದ್ಧ ಧರ್ಮೀಯರನ್ನು ಅಥವಾ ಇಲ್ಲಿ ಬಹುಸಂಖ್ಯಾತ ದಲಿತರನ್ನು ವಿಶೇಷವಾಗಿ ತಮ್ಮ ಕಡೆ ಸೆಳೆಯುವಂಥ ಪ್ರಯತ್ನವೂ ಮಾಡಿದ್ದಾರೆ. ಅಂದ್ರೆ ನಾಗಪುರ ಈಗ ಏನಪ್ಪ ಅಂದ್ರೆ ಭಾಳಷ್ಟು ಚರ್ಚಾ ವಿಷಯ ಆಗ್ಯದ. ಇಲ್ಲಿ ಎರಡು ರೀತಿಯಿಂದ ಒಂದೇದು RSS ತನ್ನ ಹಿರಿಮೆಯನ್ನು ಇಲ್ಲಿ ಮೆರೆದ ಸ್ವತಃ ಪ್ರಧಾನಿ ಬಂದಿದ್ದಾರೆ. ಯಾಕಂದ್ರೆ ಪ್ರಧಾನಿ ಅವ್ರಿಗೆ ಇವತ್ತು ಅನಿವಾರ್ಯ ಇದೆ, ಅದಕ್ಕೆ ತನ್ನೆಲ್ಲ ಉಳಿಸ್ಕೋಬೇಕಂತೇಳಿ RSSಗೂ ಸಹಿತ ಅಷ್ಟೇ ಅನಿವಾರ್ಯತೆ ಇದೆ. ಎಷ್ಟೋ ಸಿದ್ಧಾಂತ ಉಳಿದಿರಲಿ, ಏನೂ ಇರಲಿ, ತಪ್ಪಿರಲಿ, ಒಪ್ಪಿರಲಿ, ಅಧಿಕಾರ ಇದ್ದರೆ ನಾವು ಉಳಿಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಅದಕ್ಕಾಗಿ ಅವರು ವಿಚಾರ ಮಾಡ್ತಾ ಇದ್ದಾರೆ, ಅಧಿಕಾರ ಮುಂದುವರಿಬೇಕು. ಆದರೆ ಮೋದಿಯವ್ರಿಗೆ ಒಂದು ಏನಪ್ಪ ಅಂತ ಸರ್ವಾಧಿಕಾರದ ಮನೋಭಾವ ಅದ. ಜೊತೆಗೆ ಇವರು ಎಲ್ಲಿಯವರೆಗೆ ನಮ್ಮನ್ನು ಕರ್ಕೊಂಡು ಹೋಗ್ಬೋದು ಮುಂದಿನ ದಿನಗಳಲ್ಲೇ. ಅದಕ್ಕಾಗಿ ಹೊಸ ಮುಖವನ್ನು, ಹೊಸ ವಿಚಾರಧಾರೆಯ ವ್ಯಕ್ತಿಯನ್ನು, RSS ಅತ್ಯಂತ ಬದ್ಧದಂಥವ್ರನ್ನ ಇವ್ರ ನಂತರದ ಒಬ್ಬ ನಾಯಕನನ್ನಾಗಿ ಬಿಂಬಿಸುವಂಥ ಕೆಲಸವನ್ನು ಈ ಒಂದು RSS ಸಂಸ್ಥೆ ಮಾಡ್ತಾ ಇದೆ. ಹೀಗಾಗಿ ಈ ನಮ್ಮ ಮೋದಿಯವರ ಭೇಟಿ ಹಲವು ಕಾರಣಗಳಿಂದ, ಹಲವು ಮುಖಗಳಿಂದ ಬಹಳ ಮಹತ್ವದ. ಒಂದು, ತಮ್ಮ ಅಸ್ತಿತ್ವಕ್ಕಾಗಿ ಅಧಿಕಾರ ಉಳಿಸುವಾಗ. ಎರಡನೇದಾಗಿ RSS ಸಹ ಮುಂದಿನ ದಿನಗಳಲ್ಲಿ ತನ್ನ ಅಸ್ತಿತ್ವ ಉಳಿಸಿಕೊಳ್ಳುವ ಸಲುವಾಗಿ ಚರ್ಚೆ ಸೂಕ್ಷ್ಮವಾಗಿ ಆಗ್ಯದ. ಬಟ್ ಅಲ್ಲೇ ಎಲ್ಲೂ ಓಪನ್ ಆಗಿ ಗುಪ್ತವಾಗಿ ಮಾತಾಡಲಾರ್ದ ಒಬ್ಬರಿಗೊಬ್ಬರು ಕೇವಲ ಇಶಾರೆ ಅಂತೀವಿ ನಾವು, ಒಂದು ದೃಷ್ಟಿಯ ನೆರಗಟ್ಟಿನಲ್ಲಿದ್ದೆಲ್ಲ ಮಾಡಿದ್ರು ಅಂತ ಕೆಲವಷ್ಟು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಎಲ್ಲ ವಿಶ್ಲೇಷಣೆ ಏನೂ ಇರಲಿ, ಆದರೆ RSSದ ಮುಖ್ಯ ಗುರಿ ಎಷ್ಟೋ ವಿರೋಧಿದ್ರು ಮೋದಿಯವ್ರನ್ನ ಹೊಂದಾಣಿಕೆ ಮಾಡ್ಕೊಂಡು ಹೋಗುವ ನಾವು ಆಡಳಿತ ಹಿಡಿಯೋದು. ಯಾಕಪ್ಪ ಅಂತಂದ್ರೆ ಇಲ್ಲಿ ಎದುರಾಗಿ ಭಾಳಷ್ಟು ಸ್ಟ್ರಾಂಗ್ ಇದ್ದಾರೆ. ನಾವು ತಿಕ್ಕಾಡಿದ್ರೆ ನಮ್ಮ ಬದುಕು ಸರಿಸ್ತಾರೆ ಅನ್ನೋ ಭಯನೂ ಅಲ್ಲಿ ಎಲ್ಲ ಇಬ್ಬರು ಇಲ್ಲಿ, ಮೋದಿ ಮತ್ತು ನಮ್ಮ ಮೋಹನ್ ಭಾಗವತರಲ್ಲಿ. ಹೀಗಾಗಿ ಒಂದು ಕಡೆಗೆ ಈ ಒಂದು ಪ್ರಧಾನಿ ನೀವು ಬದಲಾಗಲೇಬೇಕಾದ ಸಲ ಸಮಯದ ಜೊತೆಗೆ, ಎರಡನೇದಾಗಿ ದೀಕ್ಷಾಭೂಮಿಗೆ ಹೋಗೋ ಜೊತೆಗೆ ಇನ್ನುಳಿದ ಬಹುಸಂಖ್ಯಾತ ದಲಿತ ಹಿಂದುಳಿದವರ ಮನಸ್ಸನ್ನು ಗೆಲ್ಲುವಂಥ ಪ್ರಯತ್ನ ಸಹಿತ ಮಾಡಿಕೊಂಡು ಎಲ್ಲ ನಡೀತಿರೋದೆಲ್ಲ ಏನಪ್ಪ ಅಂದ್ರೆ ಪ್ರಧಾನಿ ಹುದ್ದೆ
ಹುದ್ದೆ ಉಳಿಸ್ಕೊಳ್ಬೇಕು. ಹಾಗೆ RSS ಅಧಿಕಾರ ಉಳಿಸ್ಕೊಳ್ಳೋ ಸಲುವಾಗಿ ಪ್ರಧಾನಿ ಯಾರಾದರೂ ನಾವು ಹೇಳಿದಂಗೆ ಕೇಳುವಂಥ ವ್ಯಕ್ತಿ ಇರಬೇಕು ಅನ್ನೋಂಥ ದೃಷ್ಟಿ ಇಟ್ಕೊಂಡು ಈ ಒಂದು ಮೀಟಿಂಗ್ ಅಥವಾ ಒಂದು ಭೇಟಿ ಅಥವಾ ಒಂದು ಏನಪ್ಪ ಅಂತಂದ್ರೆ ಒಬ್ಬರಿಗೊಬ್ಬರು ಅರಿಯುವಂಥ ಪ್ರಯತ್ನ ಮಾಡಿದ್ದಾರೆ ಈ ದೇಶದಲ್ಲಿ ಅಂತ ಹೇಳ್ತಾ ನಮ್ಮ ಮನಸ್ಸಿನ ಕೆಲವೊಂದು ವಿಶ್ಲೇಷಣೆ ಮಾಡಿದ್ದೀನಿ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗಬೇಡ್ರಿ. L16 ನ್ಯೂಸ್ ಅರ್ಥಾತ್ ಹೇಸಿದಾರಮಿದು ಸತ್ಯದ ಕೈಗಳಲ್ಲಿ ವಂದನೆಗಳು.